ಒಂದು ಪುಟ್ಟ ಕಥೆಯನ್ನು ಓದಿದೆ, ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು. ಒಂದು ಮನೆ, ಮುದ್ದಾದ ಸಂಸಾರ. ಆತನಿಗೆ 3 ಮಕ್ಕಳಿರ್ತಾರೆ. ಒಂದು ದಿನ ರಾತ್ರಿ ಮಹಾಲಕ್ಷ್ಮಿನ ಪೂಜೆ ಮಾಡ್ತಿರ್ತಾರೆ ಅವರು. ಮನೆಯ ಯಜಮಾನನನ್ನು ಕರೆದು ಹೇಳ್ತಾಳೆ, ನಾನು ಇನ್ನು ನಿಮ್ಮ ಮನೆಯಲ್ಲಿರೋದಿಲ್ಲ, ಹೊರಡ್ತಾ ಇದ್ದೀನಿ. ನಿನಗೇನು ವರ ಬೇಕು ಕೇಳು, ಕೊಟ್ಬಿಟ್ಟು ನಾನು ಹೋಗ್ತೀನಿ ನಿಮ್ಮ ಮನೆಯಿಂದ ಅಂತ. ಅವನಿಗೆ ಸ್ವಲ್ಪ ಒಳಗಡೆ ಗಾಬರಿ ಆಗುತ್ತೆ. ಯಾಕೆ ತಾಯಿ ಇದ್ದಕ್ಕಿದ್ದಾಗೆ ಹೀಗೆ ಹೊರಟು ಬಿಡ್ಲು ಅಂತ. ಅಮ್ಮ, ಮನೆಯ ಎಲ್ಲ ವಹಿವಾಟನ್ನು ಮಕ್ಕಳು ಸೊಸೆಯರು ನೋಡ್ಕೋತಾ ಇದ್ದಾರೆ. ನಾನು ಅವರನ್ನು ಕೇಳ್ಕೊಂಬಂದು ಅವ್ರು ಏನು ಹೇಳ್ತಾರೋ ಆ ವರವನ್ನು ನಿನ್ನ ಕೇಳ್ತೀನಿ ಅಂತ. ಸರಿ, ರಾತ್ರಿ ಎಲ್ಲ ಕೇಳು, ಬೆಳಗ್ಗೆ ನನಗೆ ಹೇಳು, ನಾನು ಆ ವರವನ್ನು ನಿನಗೆ ಕೊಟ್ಟು ಹೋಗ್ತೀನಿ ಅಂತ ಮಹಾಲಕ್ಷ್ಮಿ ಹೇಳ್ತಾಳೆ. ಅವ್ರು ಬರ್ತಾರೆ, ಮಕ್ಕಳನ್ನು ಸೊಸೆಯರನ್ನ ಕರೀತಾರೆ. ದೊಡ್ಡ ಮಗ ಹೇಳ್ತಾನೆ, ಬೇಜಾನ್ ದುಡ್ಡು ಕೇಳೋಣ, ಸಿಕ್ಕಾಪಟ್ಟೆ ದುಡ್ಡು, 3-4 ತಲೆಮಾರು ತಿಂದರೂ ಮುಗಿಯದಂತಹ ಒಂದು ವರವನ್ನು ಕೇಳೋಣ, ತುಂಬ ಸುಖವಾಗಿರ್ಬೋದು. ಎರಡನೇವನು ಹೇಳ್ತಾನೆ, ಅಯ್ಯೋ ದುಡ್ಡಿದ್ರೆ ಭಾಳ ಕಷ್ಟ, ಕರಗೋಗ್ಬಿಡತ್ತೆ, ಇರಲ್ಲ, ಖರ್ಚಾಗ್ಬಿಡತ್ತೆ, ಜಮೀನನ್ನು ತೊಗೊಳ್ಳೋಣ, ಸಿಕ್ಕಾಪಟ್ಟೆ ಭೂಮಿಯನ್ನು ಮಾಡೋಣ, ಭೂಮಿನ ಯಾರೂ ಎತ್ಕೊಂಡು ಹೋಗೋಕ್ಕಾಗಲ್ಲ, ಅದು ಸ್ಥಿರವಾಗಿರತ್ತೆ ಅಂತ. ಮೂರನೇವನ್ನ ಕೇಳ್ತಾನೆ ಮಗನ ತಂದೆ. ಅವನು ಹೇಳ್ತಾನೆ, ನನಗಿಂತ ನನ್ನ ಹೆಂಡತಿ ತುಂಬ ದೈವ ಭಕ್ತೆ, ಅವಳನ್ನು ಒಂದು ಸತಿ ಕೇಳ್ತೀನಿ ರೀ ಅಂತ ಕೇಳ್ತಾನೆ ಅವಳು ಹೇಳ್ತಾಳೆ ಆವಾಗ, ನೋಡಿ ನಾನು ಚಿಕ್ಕವಳು ಆದರೂ ಹೇಳ್ತಾ ಇದ್ದೀನಿ, ನನಗೆ ತೋಚಿದ್ದು ಹೇಳ್ತಾ ಇದ್ದೀನಿ. ಮಹಾಲಕ್ಷ್ಮಿನೇ ಹೋದ ಮೇಲೆ ಎಷ್ಟು ಆಸ್ತಿ, ಎಷ್ಟು ಭೂಮಿ, ಏನು ತಾನೇ ನಮ್ಮ ಜೊತೆಯಲ್ಲಿರುತ್ತೆ. ಅವಳಿದ್ದರೆ ಎಲ್ಲವೂ ನಮ್ಮ ಜೊತೆ ಇರುತ್ತೆ. ಹಾಗಾಗಿ ಅವಳು ಪ್ರೀತಿ ಇರೋ ಕಡೆ ಇರ್ತಾಳೆ. ನಾವು ಹೇಗೆ ಇವಾಗ ಆತ್ಮೀಯವಾಗಿ ಪ್ರೀತಿಯಿಂದ ಇದ್ದೀವೋ ಅದೇ ರೀತಿ ಮುಂದೆ ಕೂಡ ಇರೋ ಥರ ಆಶೀರ್ವಾದ ಮಾಡು ತಾಯಿ ಅಂತ ಅವಳನ್ನು ಕೇಳ್ಕೊಳ್ಳೋಣ ಅಂತ ಹೇಳ್ತಾಳೆ. ಸರಿ, ಎಲ್ಲರಿಗೂ ಅದು ಇಡಿಸತ್ತೆ. ಆಯಿತು, ಸಾಕಷ್ಟು ನಮಗೆ ದೇವರು ಕೊಟ್ಟಿದ್ದಾಳೆ, ಹಾಗಾಗಿ ಇದನ್ನು ಕೇಳೋಣ, ಅವಳಿದ್ದರೆ ಸಾಕು ನಮಗೆ ಅಂತ. ಮಾರನೆಗೆ ಹೋಗ್ತಾನೆ. ಮಹಾಲಕ್ಷ್ಮಿ ಕೇಳ್ತಾಳೆ, ಏನು ಬೇಕು? ನನಗೇನು ಬೇಡ ತಾಯಿ, ನಾವೆಲ್ಲರೂ ಹೇಗೆ ಇವಾಗ ಪ್ರೀತಿ ವಿಶ್ವಾಸದಿಂದ ಇದ್ದೀವೋ ಅದೇ ರೀತಿ ಮುಂದೆನೂ ಇರುವಂತೆ ಆಶೀರ್ವಾದ ಮಾಡು ಅಂತ. ಮಹಾಲಕ್ಷ್ಮಿ ಹಾಗೆ ವಾಪಸ್ ತಿರ್ಕೊಂಡು ಮತ್ತೆ ಗರ್ಭಗುಡಿಯಲ್ಲಿ ಹೋಗಿ ಕುಳಿತುಕೊಂಡ್ಬಿಡ್ತಾಳೆ ಅವ್ರ ಮನೆ ದೇವ್ರ ಗುಡಿಯಲ್ಲಿ. ಅವನಿಗೆ ಆಶ್ಚರ್ಯ ಆಗತ್ತೆ, ಇದೇನಿದು, ಈ ವರ ಕೇಳಿದ ತಕ್ಷಣ ಅಮ್ಮ ಆಚೆನೇ ಹೋಗಲಿಲ್ಲ, ಮತ್ತೆ ಬಂದು ದೇವ್ರ ಮನೆಯಲ್ಲೇ ಕೂತ್ಕೊಂಡ್ಲಲ್ಲ, ಅದಕ್ಕಿಂತ ಇನ್ನೇನು ಬೇಕು ನನಗೆ ಭಾಗ್ಯ ಅಂತ ಬಹಳ ಸಂತೋಷ ಪಡ್ತಾನೆ. ಪ್ರೀತಿ ವಿಶ್ವಾಸಗ ಅಷ್ಟು ದೊಡ್ಡದು. ಇವಾಗ ಅದರ ಕೊರತೆ ತುಂಬ ಇದೆ. ಎಷ್ಟು ಸಾಧ್ಯನೋ ಅಷ್ಟು ಪ್ರೀತಿ ವಿಶ್ವಾಸವನ್ನು ಹಂಚಬೇಕು. ಮದ ಮಾತ್ಸರ್ಯಗಳನ್ನು ಆದಷ್ಟು ಬಿಟ್ಟು ಎಲ್ಲರೊಂದಿಗೆ ಚೆನ್ನಾಗಿದ್ದು ಆಯಸ್ಸು ತುಂಬ ಚಿಕ್ಕದಾಗ್ತಾ ಇದೆ ಈಗಿನ ಕಾಲದಲ್ಲಿ. ಎಷ್ಟೊಂದು ನೋಡ್ತಾ ಇದ್ದೀವಿ ನಾವು. ಬಹಳ ಸಣ್ಣ ಪುಟ್ಟ ವಯಸ್ಸಿಗೆ ಸಾವು ನೋವುಗಳು. ಇರೋವರೆಗೂ ಬಹಳಷ್ಟು ಪ್ರೀತಿಯನ್ನು ಎಲ್ಲರಿಗೂ ಹೋಗಬೇಕು. ಅದೊಂದೇ ಮಹಾಲಕ್ಷ್ಮಿಯನ್ನು ಕೂಡ ಉಳಿಸಿಕೊಳ್ಳುವಂತಹ ಒಂದು ಮಾರ್ಗ. ಈ ಕತೆ ನನಗೂ ತುಂಬ ಇಷ್ಟ ಆಯಿತು, ನಿಮಗೂ ತುಂಬ ಇಷ್ಟ ಆಗ್ಬೋದು ಅಂತ ಶೇರ್ ಮಾಡಿದೆ. ಧನ್ಯವಾದ. ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ.